ಕರ್ಬಲಾ ಕ್ಷೇತ್ರದಲ್ಲಿ ಅಮ್ಮಾಜಾನ್ ಬಾವಾಜಾನ್ ದರ್ಗಾದ ಸಂದಲ್ ಮತ್ತು ಉರುಸ್ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಇವತ್ತು ಸಾವಿರಾರು ಜನ ಭಕ್ತರು ಎಲ್ಲ ಜಾತಿ ವರ್ಗದ ಧರ್ಮದ ಜನ ಇವತ್ತು ಇಲ್ಲಿ ಬಂದು ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಕಷ್ಟಗಳ ನಿವಾರಣೆಗೋಸ್ಕರ ಬರ್ತಕ್ಕಂಥದ್ದು. ನಮಗೆ ಗೊತ್ತಿದೆ ಇಲ್ಲಿ ಎಷ್ಟು ಸಾವಿರಾರು ಜನ ಬರ್ತಾರೆ ಅಂತಕ್ಕಂಥದ್ದನ್ನು. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಸಹ ಭಾಳಷ್ಟು ಇಲ್ಲಿ ಜನ ಬರ್ತಕ್ಕಂಥ ಮಾನ್ಯ ನಜೀರ್ ಅಹಮದ್ ಸಾಹೇಬರು ಮತ್ತು ಜಮೀರ್ ಅಹಮದ್ ನಮ್ಮ ಮಂತ್ರಿಗಳು ಇವರಿಬ್ಬರ ಸಹಕಾರದಿಂದ ಹಣಕಾಸು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ದಂಥ ಅತೀಕ್ ಅವರು ಇವರೆಲ್ಲರ ಸಹಕಾರದಿಂದ ನಾವೊಂದು 32 ಕೋಟಿ ಇಲ್ಲಿ ಅಭಿವೃದ್ಧಿಗೆ ಮಂಜೂರು ಮಾಡಿಸಿರುವಂಥ ಕೆಲಸ ಆಗಿದೆ. ಬಹುಶಃ ರಾಜ್ಯದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ದರ್ಗಾಗೆ ಅಭಿವೃದ್ಧಿಗೆ ಯಾವುದೇ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಅನುದಾನ ಕೊಟ್ಟಿಲ್ಲ. ನಾವು ಇದನ್ನು ಪೂರ್ತಿಯಾಗಿ 65 ಕೋಟಿಗೆ ವಿಸ್ತೃತವಾದಂಥ ಯೋಚನೆ ಮಾಡಿದ್ವಿ. ಮೊದಲನೇ ಹಂತದಲ್ಲಿ ಈಗ 32 ಕೋಟಿ ಟೆಂಡರ್ ಕೂಡ ಪೂರ್ಣ ಆಗಿದೆ. ಸದ್ಯದಲ್ಲೇ ನಾವೆಲ್ಲರೂ ಜಮೀರ್ ಅಹಮದ್ ಸಾಹೇಬರು, ನಜೀರ್ ಅಹಮದ್ ಅವರು, ನಾವೆಲ್ಲರೂ ಇನ್ನೂ ಇದಕ್ಕೆ ಸಹಕರಿಸಿರ್ತಕ್ಕಂಥ ಅತೀಕ್ ಅವರು ಇವರೆಲ್ಲರನ್ನು ಕರೆಸಿ ನಾವು ಇಲ್ಲಿ ಭೂಮಿ ಪೂಜೆ ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇದು ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರದೇಶ ಅಲ್ಲ, ಜಾಗ ಅಲ್ಲ. ಇಲ್ಲಿ ಎಲ್ಲ ಧರ್ಮದ ಜನ ಅವರಿಗೆ ಕಷ್ಟಗಳನ್ನು ಇಲ್ಲಿ ಬಂದು ಹೇಳ್ಕೊಂಡು ಅದಕ್ಕೆ ಪರಿಹಾರ ಕೊಂಡ್ಕೊಳ್ತಕ್ಕಂಥ ಜಾಗ. ಅದರಿಂದ ಇದು ಒಂದು ವಿಶಿಷ್ಟವಾಗಿರಬೇಕು, ದೇಶದಲ್ಲೇ ಒಂದು ಮಾದರಿ ಒಂದು ಸ್ಥಳವಾಗಿರಬೇಕು, ಒಂದು ಪುಣ್ಯಕ್ಷೇತ್ರವಾಗಿ ಇದು ರೂಪುಗೊಳ್ಳಬೇಕು ಅಂತಕ್ಕಂಥದ್ದು. ಎಲ್ಲ ರೀತಿ ಸೌಲಭ್ಯಗಳನ್ನು ಇಲ್ಲಿ ಬರ್ತಕ್ಕಂಥ ಜನರಿಗೆ ಒದಗಿಸ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಅದರಿಂದ ಮೊದಲನೇ ಹಂತದಲ್ಲಿ 32 ಕೋಟಿಯಲ್ಲಿ ಇವತ್ತು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕಳೆದ ಬಾರಿ ಇಲ್ಲಿ ಬಂದಾಗ ಬೇಡ್ಕೊಂಡೆ, ಈ ರೀತಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ನಿನ್ನ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ದಯವಿಟ್ಟು ಇದಕ್ಕೆ ನೀನು ಸಹಕಾರ ಕೊಡಬೇಕು ಅಂತ ನಾನು ಅಮ್ಮಾಜಾನ್ ಬಾವಾಜಾನಲ್ಲಿ ಬೇಡ್ಕೊಂಡಿದ್ದೆ. ಅದೇ ರೀತಿ ಜನವರಿ ಫೆಬ್ರವರಿಯಲ್ಲಿ ನಮಗೆ ಕೆಲಸ ಆಯಿತು. ನಾನು ಈಗ ಮತ್ತೆ ಹೇಳಿದೆ, ಬೇಗ ಕಾಮಗಾರಿ ಈಗ ಒಳಗೆ ಪ್ರಾರ್ಥನೆ ಮಾಡಿಕೊಂಡೆ, ಬೇಗ ಕಾಮಗಾರಿ ತ್ವರಿತವಾಗಿ ಚೆನ್ನಾಗಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ನಿನ್ನ ಶಕ್ತಿಯಿಂದ ಆಗಲಿ ಅಂಥೇಳಿ ನಾನು ಅಮ್ಮಾಜಾನ್ ಬಾವಾಜಾನಲ್ಲಿ ಬೇಡ್ಕೊಂಡಿದ್ದೀನಿ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತಕ್ಕಂಥದ್ದನ್ನು ಮತ್ತು ಈ ವರ್ಷ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ. ಯಾಕಂದರೆ ಎಲ್ಲ ಕಡೆ ಮಳೆ ಆಗ್ತಾಯಿದೆ, ಆದರೆ ನಮ್ಮ ಕಡೆ ಮಳೆ ಆಗ್ತಾಯಿಲ್ಲ. ಎಲ್ಲರಿಗೂ ಮಳೆ ಆಗಲಿ, ಜನರು ಎಲ್ಲರೂ ಬದುಕಿನಲ್ಲಿ ಚೆನ್ನಾಗಾಗಲಿ, ಸಮೃದ್ಧಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಪ್ರಾರ್ಥನೆ ಮಾಡ್ತೀವಿ. ದರ್ಗಾಕ್ಕೆ ಹೋಗಿ ನಮ್ಮ ಗೌರವವನ್ನು ಸಲ್ಲಿಸಿ ಅಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ವಾಪಸ್ ಈ ಒಂದು ಇಡೀ ದೇಶದಲ್ಲಿ ಹೆಸರು ಪಡೆದಿರ್ತಕ್ಕಂಥ ಅಮ್ಮಾಜಾನ್ ಬಾವಾಜಾನ್ ಅಂತೇಳಿ ಇಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಇರ್ತಕ್ಕಂಥ ಜಾಗ ಇಲ್ಲ. ಎಲ್ಲ ಜನ, ಎಲ್ಲ ಸಮಾಜಕ್ಕೆ ಸೇರಿರ್ತಕ್ಕಂಥ, ಎಲ್ಲ ಜಾತಿಗೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಇಲ್ಲಿ ಭಾರಿ ಶ್ರದ್ಧೆಯಿಂದ ಬಂದು ಇಲ್ಲಿ ಬೇಡ್ಕೊಳ್ತಾರೆ. ಅವರಿಗೆ ಅವರ ಒಂದು ನಂಬಿಕೆ ಅದನುವಾಗಿ ಇಲ್ಲಿ ಬಂದು ಸಾಕಷ್ಟು ಅವರಿಗೆ ಅನುಕೂಲಗಳಾಗ್ತದೆ. ಪದೇ ಪದೇ ಬರ್ತಾರೆ. ಇಲ್ಲಿ ಬಂದಾಗ ಒಂದು ಸಂತೋಷ, ಸೌಹಾರ್ದತೆ, ಒಂದು ಸಮಾಧಾನ ಸಿಗ್ತದೆ ಅಂತ ಬರ್ತಾರೆ. ಇಲ್ಲಿ ಆಶೀರ್ವಾದವನ್ನು ಸಹ ಸಿಗ್ತದೆ. ಹಾಗಾಗಿ ಇವತ್ತು ದಿವಸ ನಾವು ಬಂದಿದ್ದೇವೆ. ಅದರ ಜೊತೆಯಲ್ಲಿ ಹೇಳಬೇಕಾದ್ರೆ ನಮ್ಮ ಸುಧಾಕರ್ ಅವರು ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಒಂದು ಜಾಗ ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಕೂಡಲೇ ಈ ಕೆಲವು ದಿವಸದಲ್ಲಿ ಅದನ್ನು ಪ್ರಾರಂಭ ಆಗ್ತದೆ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.